ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಆದಷ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಆದಷ್ಟು ಮೆಹಂದಿ ಇದ್ದೆ ನಾನು, ಅಂದರೆ ನನ್ನ ಮಗಳಿಗೆ ನಾನೇ ಮೆಹಂದಿ ಇದ್ದೆ. ಸಣ್ಣ ಪುಟ್ಟ ಫಂಕ್ಷನ್ ಇದ್ದರೆ, ಹಬ್ಬ ಬಂದಾಗ ನಾನೇ ಮೆಹಂದಿ ಹಾಕ್ತೀನಿ. ಪರವಾಗಿಲ್ಲ, ಚೆನ್ನಾಗಿ ಹಾಕ್ತೀನಿ. ಎರಡೂ ಕೈಗೆ ಹಾಕು ಅಂತ ಹೇಳಿದ್ಲು. ಅದು ಅರ್ಧ ಹಾಕಿದ್ರೆ ಅವರಿಗೆ ಸರಿ ಹೋಗಲ್ಲ, ಫುಲ್ ಕೈ ಹಾಕು ಅಂತ ಇದ್ಲು. ಹಾಗಾಗಿ ಆ ಕೈಗೂ ಈ ಕೈಗೂ ಹಾಕ್ತಾಯಿದ್ದೀನಿ ಮೆಹಂದಿ. ಒಂದು ಸಲ ನೋಡಿಕೊಂಡ್ರೆ ಮೆಹಂದಿ ಡಿಸೈನ್ ಹಾಕ್ಕೊತೀನಿ, ಇಲ್ಲಾಂದರೆ ಬೇರೆ ಡಿಸೈನ್ ಏನಾದರೂ ಹೇಳಿದ್ರೆ ಆ ಡಿಸೈನ್ ನೋಡ್ಕೊಂಡು ಹಾಕ್ತೀನಿ. ಒಂದು ಸ್ವಲ್ಪ ಲೇಟ್ ಅಷ್ಟೇ, ನೀಟಾಗಿ ಹಾಕ್ತೀನಿ. ಎರಡೂ ಕೈಗಳಿಗೂ ಹಾಕಬೇಕಾಗಿತ್ತು, ಹಾಗಾಗಿ ಎರಡೂ ಕೈಗೂ ಹಾಕ್ತಾಯಿದ್ದೆ. ಅದು ಇನ್ನೊಂದು ಏನು ಅಂದರೆ, ಮಕ್ಕಳು ತುಂಬ ಶೇಕ್ ಮಾಡಿಬಿಡ್ತಾರೆ ಕೈನ. ಹಾಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಪರವಾಗಿಲ್ಲ, ಚೆನ್ನಾಗಿ ಹಾಕಿದ್ದೆ. ಮತ್ತು ಬೆಳಗ್ಗೆ ಉಪ್ಮಾ ಮಾಡು ಅಂತ ಹೇಳಿದರು ಮಕ್ಕಳು. ಅಂದರೆ ಮಗ ಬಂದು ಸ್ಕೂಲ್ಗೆ ಹೋಗಿಲ್ಲ, ಮಗಳು ಸ್ಕೂಲ್ಗೆ ಹೋಗಿದ್ಲು. ಅವಳು ಬಂದು ಬೆಳಗ್ಗೆ ಉಪ್ಮಾ ತಿನ್ಕೊಂಡು ಹೋಗ್ತೀನಿ, ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಹಾಕು ಅಂತ ಹೇಳಿದ್ಲು. ಮೂಲಂಗಿ ಬೀನ್ಸ್ ಬೇಳೆ ಸಾರು ಮಾಡಿದ್ದೆ ನಾನು, ಹಾಗಾಗಿ ಅನ್ನ ಸಾಂಬಾರು ತಗೊಂಡು ಹೋಗ್ತೀನಿ ಅಂದ್ಲು. ಹಾಗಾಗಿ ಉಪ್ಮಾ ಮಾಡ್ತಾಯಿದ್ದೀನಿ. ಯಾವಾಗಾದರೂ ಒಂದು ಸಲ ಅನ್ನ ಸಾಂಬಾರು ಮತ್ತು ಅನ್ನ ರಸ ಮಾಡಿದ್ರು ಎತ್ಕೊಂಡು ಹೋಗ್ತಾರೆ. ಉಪ್ಮಾ ಹಾಕಿದ್ರೆ ಮತ್ತು ಬಾಕ್ಸಿಗೆ ಗಟ್ಟಿಯಾಗಿಬಿಡುತ್ತಲ್ಲ, ತಿನ್ನಲ್ಲ ಅವರು. ಬಿಸಿ ಬಿಸಿ ಮಾಡಿಕೊಟ್ರೆ ತಿನ್ಕೊತಾರೆ. ಅದು ಇನ್ನೊಂದು ಏನಾಯಿತು ಅಂದರೆ, ಬೆಳಗ್ಗೆನೇ ನಾನು ಅರ್ಜೆಂಟಲ್ಲಿ ಕೈ ಸುಟ್ಕೊಬಿಟ್ಟೆ. ಅದು ಬರೀ ಕೈಯಲ್ಲೇ ಹಾಗೆ ಬಾಣಲಿ ಮುಟ್ಬಿಟ್ಟೆ, ಕೈ ಒಂದು ಸ್ವಲ್ಪ ಸುಟ್ಬಿಡ್ತು. ಅದನ್ನೇ ನೋಡ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಅರ್ಜೆಂಟಲ್ಲಿ ಒಂದೊಂದು ಸಲ ಈಗ ಆಗೋಗುತ್ತೆ. ಎಷ್ಟು ಹುಷಾರಾಗಿ ಮಾಡಿದ್ರು ಬಿಸಿ ಒಂದು ಸ್ವಲ್ಪ ತಾಗೋದು, ಒಂದು ಸ್ವಲ್ಪ ಮತ್ತು ಎಣ್ಣೆಗೆ ಸಾಸಿವೆ ಹಾಕಿದಾಗ ಸಿಡಿಯೋದು, ಅದೆಲ್ಲ ಆಗ್ತಾಯಿರುತ್ತೆ. ಸ್ವಲ್ಪ ಎಣ್ಣೆ ಇಟ್ಕೊಂಡು ಮಾಡ್ತಾಯಿದ್ದೆ, ಆಮೇಲೆ ಸರೋಯ್ತು. ಉಪ್ಮಾ ಬಂದು ಬಿಸಿ ಬಿಸಿ ಇದ್ರೇ ತಿಂತಾರೆ, ಆರೋದ್ಮೇಲೆ ತಿನ್ನೋದಕ್ಕಾಗಲ್ಲ. ನಮಗೂ ಅಷ್ಟೇ ಅಲ್ವಾ, ಆರೋದ್ಮೇಲೆ ತಿನ್ನೋದಕ್ಕಾಗಲ್ಲ. ಬಿಸಿ ಬಿಸಿ ಇದ್ದರೆ ತಿನ್ಕೋಬೋದು. ತರಕಾರಿ ಏನೂ ಹಾಕಿಲ್ಲ, ಹಾಗೆ ಎಣ್ಣೆ, ಈರುಳ್ಳಿ, ಟೊಮೊಟೊ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಕಡಲೆಬೇಳೆ, ಸ್ವಲ್ಪ ರವೆನ ತುಪ್ಪ ಹಾಕ್ಕೊಂಡು ಹುರ್ಕೊಂಡು, ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಂದು ಟೊಮೊಟೊ ಹಾಕಿದ್ದೀನಿ. ಅದು ಫ್ರೈ ಆದಮೇಲೆ ನೀರು ಹಾಕಿ, ನೀರು ಕುದಿ ಬಂದಮೇಲೆ ರವೆ ಕಲಿಸ್ಕೊಳೋದು ಅಷ್ಟೇ. ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಆಗಿದ್ರೆ ಉಪ್ಮಾಗೆ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪಿನ ಸಹ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಕಲಿಸ್ಕೊಳೋದಷ್ಟೇ. ಹಾಗೆ ಅಡುಗೆ ಮಾಡ್ತಾನೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬಿಡ್ತೀನಿ. ಮತ್ತು ಇನ್ನೊಂದು ಸಲ ಏನು ಮಾಡೋದು ಅಂತ ಅಡುಗೆ ಮಾಡ್ತಾನೆ ಕ್ಲೀನ್ ಮಾಡ್ಕೊತೀನಿ. ಅಕಸ್ಮಾತ್ ಆಗಿಲ್ಲ ಅಂದರೆ ಅಡುಗೆ ಎಲ್ಲ ಆದಮೇಲೆ ಒಂದು ಸಲ ಕ್ಲೀನ್ ಮಾಡ್ಕೊತೀನಿ.
ಬೇಳೆ ಸಾರು ಬಂದು ತುಂಬ ಗಟ್ಟಿಯಾಗಿ ಮಾಡಿದ್ರೆ ತಿನ್ನಲ್ಲ ಮಕ್ಕಳು. ಒಂದು ಸ್ವಲ್ಪ ನೀರು ನೀರಾಗಿದ್ದರೆ ಅನ್ನಕ್ಕೂ ಚೆನ್ನಾಗಿರುತ್ತಲ್ವ, ಹಾಗಾಗಿ ಎತ್ಕೊಂಡು ಹೋಗ್ತಾಳೆ. ಯಾವ ಸಾಂಬಾರಾದರೂ ಅಷ್ಟೇ ತುಂಬ ಗಟ್ಟಿ ಇದ್ದರೆ ತಿನ್ನಲ್ಲ ಅವರು. ನಾನು ಮೂಲಂಗಿ ಬೀನ್ಸ್ ಸಾಂಬಾರು ಮಾಡಿದಾಗೆಲ್ಲ ಹೇಳ್ತಾ ಇರ್ತಾಳೆ, ದೇವಸ್ಥಾನದಲ್ಲಿ ಸಾಂಬಾರು ಮಾಡ್ತಾರಲ್ಲ ಆ ರೀತಿ ಇರುತ್ತಮ್ಮ, ಚೆನ್ನಾಗಿರುತ್ತೆ ಅಂಥೇಳಿ. ಒಂದು ಸ್ವಲ್ಪ ಅನ್ನದ ಮೇಲೆ ತುಪ್ಪ ಹಾಕ್ತೀನಿ. ಸ್ನ್ಯಾಕ್ಸಿಗೆ ಅಂತೇಳಿ 2 ಬಾಳೆಹಣ್ಣು ಹಾಕಿದ್ದೆ. ಒಂದು ಸಲ ಬೇಗ ಆಗೋಗುತ್ತೆ, ಒಂದು ಸಲ ಒಂದು 5 ನಿಮಿಷ ಲೇಟ್ ಆಗೋಗುತ್ತೆ. ನಾವು ಹೋಗಲ್ಲಿ ಒಂದು 5 ನಿಮಿಷ 10 ನಿಮಿಷ ನಿಂತ್ಕೊಂಡಿದ್ರು ವ್ಯಾನ್ ಬರಲ್ಲ ಒಂದೊಂದು ಸಲ ಇನ್ನೂ ಟೈಮ್ ಇರುತ್ತೆ, ಆದರೂ ತಲೆ ಬಾಚಿದಾಗ ಏನಾಗಂದು ಹಾರನ್ ಹೊಡಿತಾ ಇರುತ್ತೆ. ಒಂದೊಂದು ಸಲ ಹಾಗೆ ಆಗೋಗುತ್ತೆ. ಅಂದರೆ ಬಿಸಿ ಇದೆಯೋ ಇಲ್ವೋ ಅಂತೇಳಿ ತಿಂದು ನೋಡ್ತಾ ಇದ್ದೀನಿ. ಸುಮಾರು ಸಲ ನೋಡಿದ್ದೀವಿ, ಬೇಗ ರೆಡಿಯಾಗಿ ಹೋಗ್ತೀವಿ ಕೆಳಗಡೆಗೆ, ಆಗ ವ್ಯಾನ್ ಬರಲ್ಲ. ಒಂದು 5 ನಿಮಿಷ ಇನ್ನೂ ಟೈಮ್ ಇದೆ ಅಂದಾಗ ತಲೆ ಬಾಚಿಸ್ಕೊತಾ ಇರ್ತಾಳೆ, ಆ ಟೈಮಿಗೆ ವ್ಯಾನ್ ಬಂದುಬಿಡುತ್ತೆ. ಮತ್ತು ಟಿಫನ್ ತಿಂತಾ ಇರುವಾಗೂ ಅಷ್ಟೇ ವ್ಯಾನ್ ಬಂದುಬಿಡುತ್ತೆ. ಒಂದೊಂದು ಸಲ ಬಾಕ್ಸಿಗೆ ಹಾಕ್ಕೊಡ್ತೀನಿ, ವ್ಯಾನಲ್ಲಿ ಹೋಗುವಾಗ ತಿಂದು ಹೋಗ್ತಾರೆ. ಇವತ್ತು ಬಂದು ಉಪ್ಮಾ ಅಲ್ವಾ, ಅವರು ಅಲ್ಲೇ ಬಿಸಿ ಬಿಸಿ ತಿಂತೀನಿ ಅಂತ ಹೇಳಿದ್ಲು, ಹಾಗಾಗಿ ಅಲ್ಲೇ ಹಾಕ್ಕೊಟ್ಟೆ. ತಲೆ ಬಾಚಿಸ್ಕೊಂಡು ಹಾಗೆ ತಿಂತಾ ಇದ್ಲು. ಒಂದು 5 ನಿಮಿಷ ನೋಡ್ತಾರೆ ಅಷ್ಟೇ ಪಾಪ ಅವರೂ, ವ್ಯಾನ್ ಡ್ರೈವರು. 10 ನಿಮಿಷ ಅಂದರೆ ಅವ್ರಿಗೂ ಲೇಟಾಗಿ ಹೋಗುತ್ತಲ್ಲ, ಮತ್ತು ಸ್ಕೂಲ್ ಹತ್ರ ಹೋಗ್ಬೇಕಂದ್ರೆ ಒಂದು 1/2 ಅವರ್ ಆಗುತ್ತೆ. ಹಾಗಾಗಿ ಬೇಗ ಹೋಗಿ ನಿಂತ್ಕೊಬಿಟ್ರೆ ಒಳ್ಳೆಯದು. ಇವರು ಹುಡುಗರು ಏನು ಮಾಡ್ತಾರೆ ಅಂದರೆ ಇನ್ನೂ 15 ನಿಮಿಷ 10 ನಿಮಿಷ ಇರುತ್ತೆ ಅಂದಾಗೆ ಅರ್ಜೆಂಟ್ ಮಾಡ್ತಾ ಇರ್ತಾರೆ. ಅವ್ರು ಊಟ ಮಾಡಿದಾಗ ತಲೆ ಬಾಚಿದಾಗ ಅಷ್ಟೇ ಹೆಣ್ಮಕ್ಳಿಗೆ ಅರ್ಜೆಂಟು. ಇಲ್ಲ ಅಂದಾಗ ಬೇಕು ಅಂದರೆ ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡು ಬುಕ್ಸ್ ಎತ್ತಿಟ್ಕೊಂಡು ಅಲ್ಲೇ ಟೈಮ್ ವೇಸ್ಟ್ ಮಾಡಿರ್ತಾರೆ. ಆಗ ಏನೂ ಅನಿಸಲ್ಲ ಅವರಿಗೆ. ತಿನ್ನೋವಾಗ ತಲೆ ಬಾಚಿದಾಗ ಆಯಿತಾ 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 ಅಂತ ಒಂದು 10 ಸಲ ಕೇಳ್ತಾನೆ ಇರ್ತಾಳೆ ನನ್ನ ಮಗಳು.